ಇಂಡಸ್ಟ್ರಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು? ಅಲ್ಲಿಂದ ಇಲ್ಲಿವರೆಗೆ ಸುಮಾರು ವರ್ಷಗಳಿಂದ ಸಾಕಷ್ಟು ಪ್ರಾಬ್ಲಮ್ ಆಗಿದೆ. ಇವಾಗ 4-5 ವರ್ಷದಿಂದ ಬಹಳ ವಿಪರೀತವಾದಂತ ನಮ್ಮ ಭಾಗದಲ್ಲಿ ಕಡವಂತಿ, ಮೂಲ್ಕೆರೆ, ಮಾಣಿಕ್ನಗರ, ಬಸಂತಪುರ, ಇವತ್ತು ತುಮಕೂರು ನಾನು ಇಲ್ಲಿ ಶಾಸಕರಾಗಿದ್ದಾಗ, ನಾನು ಈಶ್ವರಖಂಡ ಶಾಸಕರಾಗಿದ್ದಾಗ ಅನೇಕ ಬಾರಿ ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಹಿಂದೆ ಅವರು ಬೀದರ್ ಉಸ್ತುವಾರಿ ಸಚಿವರಾಗಿ ಬಹಳಷ್ಟು ಸಚಿವರಾಗಿದ್ದರೂ ಕೂಡ ಅವರು ಇಲ್ಲಿ ಉಗ್ರವಾದಿಗೆ ಭೇಟಿ ಕೊಟ್ಟು ಈ ಕಾರ್ಖಾನೆಗಳ ಬಗ್ಗೆ ಇವತ್ತೇನು ಅವ್ರ ಡಿಪಾರ್ಟ್ಮೆಂಟ್ ಇಂದ ಇವತ್ತು ಅಲ್ಲಿ ಕಳಿಸಿ ಮಾಡಿದ್ರು. ಇವತ್ತು ಬಂಧುಗಳೇ, ನಾನು ಈಶ್ವರ್ ಖಂಡ್ರೆ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಏನಾಗ್ಬಿಟ್ಟಿದೆ, ಪದೇ 2024ರಲ್ಲಿ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಿದೀವಿ. ಪಕ್ಷದ ವತಿಯಿಂದ ಸುಮಾರು 4,000ರಿಂದ 5,000 ಜನ ಈ ಭಾಗದಲ್ಲಿರ್ತಕ್ಕಂಥ ರೈತರು, ಈ ಗ್ರಾಮಸ್ಥರು ಆ ಸ್ಟ್ರೈಕ್ ಅಲ್ಲಿ ಭಾಗಿಯಾಗಿ ನಾವು ಪ್ರೆಸ್ ಇವತ್ತೇನು 3 ದಿವಸ 4 ದಿವಸ ಹಿಡ್ಕೊಂಡು ಇದೊಂದು ಕಾರ್ಯ ಪ್ರಾರಂಭ ಆಗಿದೆ. ಇವತ್ತೆಲ್ಲರೂ ಕೂಡ ತಾವು ನೋಡ್ತಾ ಇದ್ರಿ. ಇವತ್ತು ನಮ್ಮ ಬೇಡಿಕೆ ಏನಿದೆ, ಮಾನ್ಯ ಸಚಿವರ ಇಷ್ಟೊತ್ತಿವರೆಲ್ಲ ಮಾತನಾಡಿದ್ದು ನಿಮ್ಮ ಗಮನಕ್ಕೆ ಯಾವುದೇ ಕಾರಣಕ್ಕೆ ಇಂಡಸ್ಟ್ರಿ ಬಂದ್ ಆಗಬೇಕು. ಈ ಇದರಿಂದ ನಾವು ತೊಂದರೆಗೆ ಈಡಾಗ್ತಾ ಇದ್ದೀವಿ. ಎಷ್ಟೋ ಜನ ಕ್ಯಾನ್ಸರು, ಕಿಡ್ನಿ, ಲಿವರ್ ಎಲ್ಲ ಇದು ಆಗ್ತಕ್ಕಂಥ ಕಾರಣವೇ ಇವತ್ತು ನಮ್ಮ ಈ ಭಾಗದ ಜನ ಇವಾಗಿದೆ. ಇವತ್ತು ಹಾಗೆ ನಾನೆಲ್ಲಿ ಮಾಣಿಕ್ನಗರಕ್ಕೆ ಹೋಗಿ ಬಂದ ತಕ್ಷಣ ಮಾನ್ಯ ಸಚಿವರಿಗೆ ದೂರವಾಣಿ ನಾನು ಫೋನ್ ಮಾಡಿ ಇವತ್ತು ಮಾಣಿಕ್ನಗರದಲ್ಲಿ ಆಗಿರ್ತಕ್ಕಂಥ ಘಟನೆ, ಮಾಣಿಕ್ನಗರದಲ್ಲಿ ವಿಚಾರ ಆಯಿತು, ಅದ್ರ ಬಗ್ಗೆ ಸಚಿವರಿಗೆ ನಾನೆಲ್ಲ ಸಚಿವರು ಗಮನಕ್ಕೆ ತಂದಿದ ಮೇಲೆ ಸಚಿವರು ಅಲ್ಲ ಬೆಂಗಳೂರಿನಿಂದ ಅವರು ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು 4 ಇಂಡಸ್ಟ್ರಿಗಳು ಇವತ್ತು ಕ್ಲೋಸರ್ ಮಾಡ್ತಕ್ಕಂಥ ಕೆಲಸ ಸಚಿವರು ಮಾಡಿ. ಇವತ್ತು ನೀವು ಏನು ಹೇಳಿದ್ರೆ ನೀವು ಹೇಳಿದ್ರೆ ನೀವು ಬರೀ ಇಷ್ಟೇ ಕ್ಲೋಸ್ ಮಾಡಿದ್ರೆ ಆಗಲಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳು ಬಂದಾಗಬೇಕು ತಾವು ಇಷ್ಟೊತ್ತೆಲ್ಲರೂ ಕೂಡ ತಾವು ಮಾತಾಡಿದ್ರು. ಇವತ್ತು ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ದಯಮಾಡಿ ಏನಮ್ಮ ಈಗ ಏನ್ ಮಾಡಬೇಕಾಗಿದೆ, ತಮ್ಮೆಲ್ಲ ಅನಿಸಿಕೆಗಳು ನಮ್ಮ ಅಧಿಕಾರಿಗಳು ಕೂಡ ಮಾನ್ಯ ಜಿಲ್ಲಾ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಾನು ಇವತ್ತು ಸಚಿವರ ಮುಖಾಂತರ ಸಚಿವರಿಗೆ ಕೇಳ್ತಕ್ಕಂಥಷ್ಟೇ, ಇವತ್ತು ಏನ್ ತಾವು ಬಂದಿದ್ರಿ ಬರ್ತಕ್ಕಂಥದ್ರಿಂದಲೇ ಯಾವುದೇ ಕಾರಣದಿಂದ ಇವೆಲ್ಲ ಇಂಡಸ್ಟ್ರಿಗಳು ಯಾವ ರೀತಿ ಬಂದ್ ಮಾಡಕ ಸಾಧ್ಯ ಇದೆ, ಯಾವ ರೀತಿ ಬಂದ್ ಮಾಡಿದ್ರೆ ಈ ಭಾಗ ಜನರಿಗೆ ಅನುಕೂಲ ಆಗ್ತದ, ಅದು ಮಾಡ್ತಕ್ಕಂಥ ಮಾಡ್ಬೇಕಾಗಿದೆ. ಯಾಕಂದ್ರೆ ನಾವು ಬಂದೆವು, ನಾವು ಹೋದೆವು, ಈಗ ಜನ ಈ ಸಲ ಬಹಳ ರುಚಿಗಿಲ್ಲ. ನಮ್ಮೆಲ್ಲರ ಕೆಲಸ ಇದೆ. ಈಗ ಯಾರೇನ್ ಮಾಡಿದ್ರು ಮನೆ ಸಚಿವರ ಗಮನಕ್ಕೆ ತರಕ್ ಬರ್ತೀನಿ. 20 ವರ್ಷ ಹಿಡ್ಕೊಂಡು ಎಂದು ಲೋಕಾಯುಕ್ತ ಎಂಟ್ರಿ ಆಗಿಲ್ಲ. ಇವತ್ತು ಹುಮನಾಬಾದ್ ಕ್ಷೇತ್ರದಲ್ಲಿ ಈ ನಡೀತಕ್ಕಂಥ ಕಾರ್ಖಾನೆಗಳಿಗೆ ಲೋಕಾಯುಕ್ತ, ಉಪಲೋಕಾಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರ. ಇವತ್ತಿಲ್ಲಿರ್ತಕ್ಕಂಥ ಕಾರ್ಖಾನೆಗಳಿಗೆ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರು, ತಹಶೀಲ್ದಾರು ಎಲ್ಲರೂ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದರೂ ಗೊತ್ತಿಲ್ಲ. ಇವತ್ತೆಲ್ಲರೂ ಕೂಡ ರಕ್ಷಣೆ ಮಾಡಿದಾರ. ನಾನು ಇನ್ನೊಂದು ಮುಂದೆ ಹೋಗಿ ಹೇಳಕ್ ಇಚ್ಛೆ ಪಡ್ತೀನಿ, ಮಾನ್ಯ ಮಹಾರಾಜರೇ, ಇದ್ರ ಹಿಂದ ಏನೇನಿದೆ, ಯಾರು ಕಪ್ಪು ಹಣಕ ಯಾರು ಬಲಿ ಆಗ್ತಾ ಇದ್ದಾರೆ, ಇವತ್ತು ಇಂಡಸ್ಟ್ರಿಯಲ್ ಯಾರು ಶಾಮೀಲಾಗಿದ್ದಾರೆ, ಆ ಲೋಕಾಯುಕ್ತ ಇನ್ಕ್ವೈರಿ ಆಗ್ಬೇಕು. ನಾನಿದ್ದು ನನ್ನನ್ನು ಒಳಗೊಂಡು ಅವ್ರಿಗೆ ಸಲಹೆ ಆಗ್ಬೇಕಂತ ನಾವೊಂದು ಕಡೆ ಎಡಗಾಲಿ ಸ್ಟ್ರೈಕ್ ಮಾಡ್ತಾ ಇದೀವಿ, ಬಲಗಾಲಿ ಏನೋ ಮಾಡ್ತಾ ಇದೀವಿ. ಅದ್ರಲ್ಲಿ ಉಪಯೋಗ ಏನಾಗ್ತಾ ಇದೆ? ಗಜೇಂದ್ರ ಕನಕರ್ಕರ್ ಅವರು ಮಾತಾಡಿದ್ರು, ಅವ್ರಿಗೆ ನೀರು ಕಟ್ ಮಾಡಬೇಕು. ನೀರೆಲ್ಲಿಂದ ಹೋಗ್ತಿತ್ತು? ಗಜೇಂದ್ರ ಕನಕರ್ಕರ್ ಅವರೇ ನಿಮ್ಗೆ ಗೊತ್ತಿಲ್ಲ. ಇವೆಲ್ಲ ರಾಜಕೀಯ ಮಾತಾಡ್ಬೇಕಾದ್ರೂ ಬಹಳಷ್ಟಿದೆ. ನಾನು ಯಾವುದೋ ರಾಜಕೀಯ ಸೇರಿಸ್ತಕ್ಕಂಥದ್ದಲ್ಲ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ಸಚಿವರಿಗೆ ದಯಮಾಡಿ ತಾವೆಲ್ಲ ವಿಚಾರಗಳನ್ನು ಮಾಡಿ. ಆನಂದರಾಜ್ ಈಗೆಲ್ಲ ಇವರೆಲ್ಲ ಮಾತನಾಡಿದ್ದಾರೆ. ಆನಂದರಾಜ್ ಮಹಾರಾಜರು ಅವ್ರು ಕೆಲವೊಂದು ಮಾತನಾಡ್ತಾರೆ, ಅದಕ್ಕೆ ತಾವು ಕೂಡ ಅಲಿಸಿ ಬರ್ತಕ್ಕಂಥ ದಿನದಲ್ಲಿ 1 ಪಾಯಿಂಟ್ ಪ್ರೋಗ್ರಾಮ್ ಈಗಾಗಲೇ ಬಾಬುರಾವ್ ತುಂಬ ಹೇಳಿದಾರ. ನೀವ್ ಏನ್ ಮಾಡ್ತೀರಿ ಕೊಡ್ತಿಲ್ಲ, ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ನಾನಿಲ್ಲಿ ಹೋದ ನಿಮ್ಮನ್ನ ಖಂಡರಲ್ಲಿ ಕೆಲಸ ಮಾಡಿದ್ರೆ ಕರೆಕ್ಟ್ ಇದೆ. ಪಾಪ ಅವ್ರು ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ, ಬಾಬುರಾವ್ ತುಂಬ ಅವ್ರಿಗೆ ನಿಮ್ಮ ಏನು ಹೋರಾಡಿದ್ರೆ ಬಹಳ
ಏರ್ಸಿ ಆಯ ಪುರುಸ್ತ ಆಯ ಅಂದಾಗ ಸುಮಾರು ವರ್ಷ ನಡೀತಾ ಇದೆ. ನಮ್ಮ ಅವರು ತುಂಬಾ ಒಮ್ಮೆಲೊಮ್ಮೆ ಹೀಗೆ ಬಹಳ ಇದಾಗಿ ಮಾಡ್ತಾ ಇದ್ದಾರ. ಸಂತೋಷ. ಈಗಲೂ ಕೂಡ ನಾನು ತುಂಬ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಹಿಂದಿನೂ ಕೂಡ ಹೇಳ್ತೀನಿ, ಇವಾಗ ಸಚಿವರು ಮುಂದೆ ಹೇಳ್ತೀನಿ. ಈ ಕ್ಷೇತ್ರ ಸಲುವಾಗಿ ಸರ್ಕಾರ ವಿರುದ್ಧವಾಗಿ ಬರ್ಬೇಕಾದ್ರೂ ಕೂಡ ನಾನು ಪ್ರಸಕ್ತ ಇಲ್ಲಿಂದ ಮುಕ್ಸಾಮಿ ನೀವೇನು ಹೇಳ್ತೀನಿ, ನಾನು ನನ್ನ ಪ್ರಸಕ್ತ ಹೇಳ್ತೀನಿ. ನಿಮ್ ಹೋರಾಟಕ್ಕೆ ಸಂಪೂರ್ಣವಾದಂತ ಬೆಂಬಲಿದೆ. ಜೈ ಹಿಂದ್, ಜೈ ಕನ್ನಡ.